ಅವನ್ನ ಹೊಡಿಬೇಕು ಅಂದರೆ ಒಬ್ಬ ಬಂಡೆ ಸಿಳೋ ಟೆರರೇ ಬೇಕು. ಅಂಥವ್ರು ಯಾರಿದ್ದಾರೆ? ರಾಬರ್ಟ್. ರಾಬರ್ಟ್ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ಚೌಕಾಯಿಂದ. ಈ ರಾಬರ್ಟ್ ಆ ರಾಬರ್ಟ್ಗೂ ತುಂಬ ವ್ಯತ್ಯಾಸ ಇದೆ. ನಾವು ಚೌಕ ಮಾಡಬೇಕಾದ್ರೆ ತರುಣ್ ಈ ಥರದೊಂದು ಲೈನ್ ಇದೆ ಬಾಸ್, ನೀವು ಕೇಳಿ ಸರಿ ಹೇಳು ಮನೆ ಅಂದ್ಬಿಟ್ಟು ಸುಮ್ಮನೆ ಊಟ ಟೈಮಲ್ಲಿ ಕೇಳ್ಕೊಂಡು ಸುಮ್ಮನೆ ಒಂದು ಲೈನ್ ಕೇಳ್ಕೊಂಡು 52 ಸಿನಿಮಾ ಅವಾಗ ಏನು ಮಾಡಿದ್ದಾರೆ ಅದನ್ನು ಇಲ್ಲದೇ ಇರೋ ಒಂದು ಎಲಿಮೆಂಟ್ ಏನಾದರೂ ತರಬೇಕು ಅಂತ ಅಂದಾಗ ನಂಗೆ ತುಂಬ ಸ್ಟ್ರಾಂಗ್ ಆಗಿ ಬಂದಿದ್ದು ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ಮಾಡಬೇಕು ದರ್ಶನ್ ಸರ್ಗೆ ಅಂತ ಅಂದ್ಬಿಟ್ಟು ಅಂತ ದರ್ಶನ್ ಸರ್ಗೆ ಕನ್ವಿನ್ಸ್ ಮಾಡಿ ಎಲ್ಲ ಶುರು ಮಾಡಿದ್ವಿ. ಮಾಡ್ಬೇಕಾದ್ರೆ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಆಯಿತು. ದರ್ಶನ್ ಸರ್ ಕಂಫರ್ಟಬಲ್ ಇಲ್ಲ, ಫೋಟೋ ಶೂಟ್ ಎಲ್ಲ ಬೇಡ, ಏನಕ್ಕೆ ಸುಮ್ಮನೆ ಅವೆಲ್ಲ ದುಡ್ಡು ವೇಸ್ಟು, ಸ್ಕ್ರೀನ್ ಮೇಲೆ ಹಾಕಿ ಅಂತ ನಾನು ಇಡೀ ಟೀಮ್ DOP ಅವ್ರು ಇರ್ಬೋದು, ಇನ್ನು ಡೈರೆಕ್ಟರ್ ಇರ್ಬೋದು ಎಲ್ಲ ಕನ್ವಿನ್ಸ್ ಮಾಡಿ ಫೋಟೋ ಶೂಟ್ ಮಾಡಿಸಿದ್ವಿ. ಒಂದು ಬೈಕರ್ ಲುಕ್ ನಾವೇನು ಪೋಸ್ಟರ್ಸಲ್ಲಿ ಬಿಟ್ಟಿದ್ದೀವಿ ಅದು. ದರ್ಶನ್ ಸರ್ ಅಷ್ಟು ಲೆಂತ್ ಬಿಯರ್ಡ್ ಯಾವುದೂ ಬಿಟ್ಟಿರಲಿಲ್ಲ ಇಲ್ಲಿವರೆಗೆ. ಸೊ ನನಗೆ ಅವ್ರನ್ನ ಬಿಯರ್ಡಲ್ಲಿ ಮ್ಯಾಚೋ ಲುಕ್ಕಲ್ಲಿ ನೋಡ್ಬೇಕು, ನನಗೆ ಒಂದು ಹಲ್ಕ್ ಥರ ನೋಡ್ಬೇಕು ಅವ್ರನ್ನ ಅಂತ ಒಂದು ಫೀಲ್ ಇತ್ತು ನನಗೆ. ಫಸ್ಟ್ ಟೈಮ್ ನಾನು ನೋಡ್ತಿದ್ದಂಗೆ ನಂಗೆ ಅನಿಸ್ತು ಓಕೆ ಐ ಹ್ಯಾವ್ ಗಾಟ್ ಮೈ ರಾಬರ್ಟ್. ಸ್ಕ್ರಿಪ್ಟ್ ಪೂಜೆ ಮಾಡಿ ಸೆಟ್ಸಿಗೆ ನಾವು ಬರೋಕ್ಕೆ ಆಲ್ಮೋಸ್ಟ್ 1.5-2 ಇಯರ್ಸ್ ಆಗಿತ್ತು. ಕಮರ್ಷಿಯಲ್ ಸಿನಿಮಾಲಿ ಆ್ಯಕ್ಟ್ ಮಾಡೋಕ್ಕೆ ತುಂಬಾ ಕಮ್ಮಿ ಸಿಗೋದು ನಮ್ಗಳಿಗೆ ಚಾನ್ಸು. ಬಟ್ ರಾಬರ್ಟ್ ಸಿನಿಮಾಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಒಂದು ಇಷ್ಟಪಡ್ತೀನಿ. ಈ ಕಮ್ಸ್ ನಾವೇನು ಫೀಲ್ ಮಾಡಿದ್ದೀವಿ ಅದ್ರ ಜೊತೆಗೆ ಅವ್ರದ್ದೊಂದು ಇನ್ಪುಟ್ ಸೇರಿಸಿ ತುಂಬ ಒಂದು ಮ್ಯಾಜಿಕಲಿ ಅದನ್ನು ಚೆನ್ನಾಗಿ ಮಾಡಿಕೊಟ್ಬಿಟ್ಟು ಹೋಗುವಂಥದ್ದು ದರ್ಶನ್ ಸರ್. ದರ್ಶನ್ ಸರು ಪ್ರತಿಯೊಬ್ಬರನ್ನು ಕಂಫರ್ಟಬಲಾಗಿ ಪ್ಯಾಂಪರ್ ಮಾಡಿಕೊಂಡು ಖುಷಿಯಾಗಿಟ್ಟು ಶೂಟಿಂಗ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ಸೆಟ್ಟಲ್ಲಿ ಮೊದಲನೇ ದಿವಸ ನನ್ನ ಫಸ್ಟ್ ಡೇ ಫಸ್ಟ್ ಶಾಟ್ ಸುಮಾರು ಜನ ಇದ್ದರು. ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶಾಟ್ ಕೂಡ ದರ್ಶನ್ ಸರ್ ಜೊತೆಗೇನೆ ಇತ್ತು. ಸೊ ಒಂದು ಸ್ವಲ್ಪ ಮನಸ್ಸಲ್ಲಿ ಒಂಥರ ಭಯ ಆಯಿತು. ಸೊ ಐ ವಾಸ್ ಲೈಕ್ ಏನಪ್ಪ ಇದು ಫಸ್ಟ್ ಡೇ ಫಸ್ಟ್ ಶಾಟ್, ಅದರಲ್ಲೂ ದರ್ಶನ್ ಸರಿಗೆ ಬೈಬೇಕಾಗತ್ತೆ. ಸೊ ಐ ಮೀನ್ ಅದು ಹೇಗೆ ಏನು ಈಕ್ವೇಷನ್ ಹೆಂಗೆ ಬಿಲ್ಡಪ್ ಆಗುತ್ತೆ ಅನ್ನೋದು ಬಿಲ್ಕುಲ್ ಐಡಿಯಾ ಇರಲಿಲ್ಲ ನನಗೆ. ಇದ್ರ ಹಿಂದಿನ ಸೀನ್ ಇದಾಗಿರುತ್ತಲ್ವ, ನೆಕ್ಸ್ಟ್ ಈ ಸೀನ್ ಬರುತ್ತಲ್ವ, ನಾನು ಈ ಮೂಡಲ್ಲಿ ಇರಬೇಕು ಅಂತ ನಾನಿನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆನೇ ಅವರೇ ಫೀಲ್ ಮಾಡ್ತಾರೆ. ದಟ್ ಈಸ್ ಹಿಸ್ ಡೆಡಿಕೇಶನ್ ಟುವರ್ಡ್ಸ್ ದಿ ಸಿನಿಮಾ ಆ್ಯಂಡ್ ಕ್ಯಾರೆಕ್ಟರ್. ದರ್ಶನ್ ಸರ್ ಫಿಲಮ್ ಅಂತ ಬಂದಾಗ ಫೈಟ್ಸ್ ಒಂದು ಸ್ಪೆಷಾಲಿಟಿ. ಒಬ್ಬ ಹೀರೋ ಹೊಡಿಯೋದು ದೊಡ್ಡದಲ್ಲ, ಹೊಡಿಯೋಕ್ಕೆ ముంచే ఆ భయ తోరుస్తానಲ್ಲ అది ತುಂಬಾ దొడ్డదిರುತ್ತೆ. దర్శన్ గారితోటి మేము ఫైట్ చేయడానికి మాలో ఫ్లెక్సిబిలిటీ ఏంటంటే కరెక్ట్ అతను కొడితే 2-3 ఫైట్లో వెళ్తారు అంటే కరెక్ట్గా నమ్మదగ్గ హీరో. ತುಂಬ ಮೇಜರ್ ಆಗಿರೋ 2 ಫೈಟಿಗೆ ರಾಮ್ ಲಕ್ಷ್ಮಣ್ ಮಾಸ್ಟರ್ನ ಕರ್ಸರು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಡಿಸ್ಕಸ್ ಮಾಡಿದೆ. ರಾಮ್ ಲಕ್ಷ್ಮಣ್ ಮಾಸ್ಟರ್ ತುಂಬ ಬ್ಯುಸಿ ಇದ್ದರು, ಅವ್ರು ತೆಲುಗು ತಮಿಳು ಹಿಂದಿ ಎಲ್ಲ ಬ್ಯುಸಿ ಇದ್ದರು. ಬಟ್ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಅವ್ರ ಡೇಟ್ಸ್ ತೊಗೊಂಡ್ವಿ. ನಾನು ಫಸ್ಟೇ ಅವರಿಬ್ಬರು ನಂಗೆ ಹಂಗೆ ನೋಡ್ತಾ ಇದ್ದೀನಿ, ನಾವು ಒಂದೇ ಡ್ರೆಸ್ಸು ಒಂದೇ ಕಾಸ್ಟ್ಯೂಮಲ್ಲಿ ಬೇರೆ ಬರ್ತಾರೆ, ನಾನು ಇವ್ರಿಗೆ ಆನ್ಸರ್ ಮಾಡಿದ್ನ ಅವ್ರಿಗೆ ಆನ್ಸರ್ ಮಾಡಿದ್ದೆ ಅಂತ ಗೊತ್ತಿರಲಿಲ್ಲ. ಸೊ ಹಂಗೆ ಶುರುವಾಯಿತು. రాబర్ట్ సినిమాలో మేము అద్భుతమైన 2 ఫైట్లు చేసాం. ఒకే ఫైట్లోనే 2 విధమైన బాడీ లాంగ్వేజ్ తోటి కంపోజ్ దర్శన్ తోటి ಅವರಿಬ್ಬರು ಇರೋದ್ರಿಂದ ಒಬ್ಬರು ನಮ್ಮ ಜೊತೆ ಶೂಟಿಂಗ್ ಮಾಡ್ತಿರ್ತಾರೆ, ಶಾರ್ಟ್ಸ್ ತೆಗಿತಿರ್ತಾರೆ, ಇನ್ನೊಬ್ಬರು ನೆಕ್ಸ್ಟ್ ಶಾರ್ಟಿಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಇದು ಹಿಂಗೆ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡಿ ಅದನ್ನೊಂದು ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಮ್ಯೂಸಿಕ್ ಹಾಕಿ ನಂಗೆ ತೋರಿಸ್ಬಿಟ್ರು. ಒಂದು ಸ್ಟ್ರೇನ್ ಕೊಡ್ದಂಗೆ ಒಬ್ಬ ಹೀರೋಗೆ ತುಂಬ ಈಸಿಯಾಗಿ ಕ್ಲೀನಾಗಿ ಆಮೇಲೆ ಆರಾಮ್ಸೆ ಆ್ಯಕ್ಚುಲಿ ಫೈಟ್ ಮಾಡಿದ್ವಾ ಮಾಡಲಿಲ್ವ ಅನ್ನಿಸ್ಕೋಬೇಕು. ಆ ದರ್ಶನ್ ಸರ್ ಹೊಡೆಯೋ ಫೈಟ್ ಇದೆಯಲ್ಲ, ಬಟ್ ಹೊಡೆದ್ರೆ ಹಂಗೆ ಕಿತ್ಕೊಂಡು ಹೋಗ್ಬೇಕು. ಏನು ಬ್ರೇಕ್ ಆಗಲಿ ಒಂದು ವಾಲ್ ಆಗಲಿ ಆ ಫೀಲ್ ಕಿತ್ಕೊಂಡು ಹೋಗ್ತಾರೆ ಗೊತ್ತಾ, ಆವಾಗೆ ಆ ಮನುಷ್ಯನ ಮೇಲೆ ಆ ಬಿಲ್ಡಪ್ ಅಂತ ಫೀಲ್ ಆಗೋದು. ಪ್ರತಿ ಫೈಟನ್ನು ರಿಯಲ್ಸಲ್ಲಿ ಮಾಡೇ ನಾವು ಸಟ್ಟಿಗೆ ಬರ್ತಾಯಿತ್ತು. ಜನಗಳ ಮಧ್ಯೆ ಒಂದು ಫೈಟ್ ಆಗಬೇಕು.
ಒರಿಜಿನಲ್ ಜನ. ಕಾಶಿಯಲ್ಲಿ ಏನಿದ್ರು ಅದೇ ಅಷ್ಟು ಜನಗಳ ಮಧ್ಯೆ ಒಂದು ಫೈಟ್ ಮಾಡಿದ್ರೆ ఏ బిట్టు చెప్పినా కానీ ఇది నాకు కుదరదు అన్నాడు. మాస్టర్ నువ్వు ఓకే, ఐఎమ్ ఓకే అంటే మీకు నచ్చితే నేను చేస్తాను మాస్టర్ అని ముందుకు వచ్చే ఒక డేరింగ్ డాషింగ్ హీరో సార్ దర్శన్ సార్. ಫೈಟಲ್ಲಂತೂ ಪರ್ಫೆಕ್ಟಾಗಿ ಮಾಡ್ತಾರೆ. ಎವ್ರಿಥಿಂಗ್ ಒನ್ ಟೇಕಲ್ಲಿ ಮುಗಿಸಿರ್ತಾರೆ. ಅದು ಫೈಟ್ ಮಾಸ್ಟರ್ಗಳಿಗೇ ಆಶ್ಚರ್ಯ. ರಾಮ್ ಲಕ್ಷ್ಮಣ್ ಮಾಸ್ಟರ್ ನಂಗೆ ಅದೇ ಹೇಳಿದ್ರು, ಅನುಭವ ಅರಿವು ಅಂತ ನಮ್ಮ ಫೈಟ್ ಮಾಸ್ಟರ್ ಅವರು ಹೇಳಿದ್ರು, ಸರ್ ನಾವೇ ಹಿಂಗೆ ನೋಡಿಲ್ಲ ಸರ್, ನಾವೆಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತೀವಿ. ಅವರು ಅಷ್ಟೇ, ಅವರೊಂದು ಫೈಟ್ ತುಂಬ ಸ್ಟೈಲಿಶ್ ಆಗಿರೋವಂಥ ಒಂದು ಫೈಟ್ ಇತ್ತು. ಅದನ್ನು ಅಷ್ಟೇ ಅಷ್ಟು ಬ್ಯೂಟಿಫುಲ್ಲಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ರು. ವೆರಿ ಚಾಲೆಂಜಿಂಗ್ ಇಟ್ ವಾಸ್. ನಮಗೆ ಆ ಲೊಕೇಶನ್ನು, ನಾವು ಶೂಟ್ ಮಾಡ್ತಿರೋ ಜಾಗ, ಆ ವೆಹಿಕಲ್ಸ್ ಎಲ್ಲ ಇಟ್ಕೊಂಡು ತುಂಬ ಚಾಲೆಂಜಿಂಗಾಗಿ ಶೂಟ್ ಮಾಡ್ತಾಯಿದ್ವಿ. ಇಡೀ ಸಿನಿಮಾದಲ್ಲಿ ನಾನು ತುಂಬ ಪ್ರೌಡಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಮಿನಿಮಮ್ ಒಂದಷ್ಟು ಸತಿ ಥಿಯೇಟರ್ ರೂಫ್ ಕಿತ್ತೋಗೋ ರೇಂಜಿಗೆ ಕೂಗಿ ವಿಸಿಲ್ ಹೊಡೆಯುವಂಥ ಸೀಕ್ವೆನ್ಸಸ್ ಇರ್ಬೋದು ಈ ಸಿನಿಮಾದಲ್ಲಿ.